ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸುವ ರೆಸಿಪಿ ಗೆಣಸಿನ ಹಲ್ವಾ. ಗೆಣಸಿನ ಹಲ್ವಾ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೇದಾಗಿ 1/4 kg ಗೆಣಸು, 100 ಗ್ರಾಂ ಬೆಲ್ಲ, ಚಿಟಿಕೆ ಏಲಕ್ಕಿ ಪುಡಿ, 2 ಟೇಬಲ್ ಸ್ಪೂನ್ ತುಪ್ಪ, 2 ಗೋಡಂಬಿ, 2 ಬಾದಾಮಿ. ಈಗ ಗೆಣಸಿನ ಹಲ್ವಾ ಮಾಡುವ ವಿಧಾನ. ಮೊದಲಿಗೆ ಕುಕ್ಕರ್ನಲ್ಲಿ 2 ಗ್ಲಾಸ್ ನೀರನ್ನು ಹಾಕಿ ತೊಳೆದಿರುವಂಥ ಗೆಣಸನ್ನು ಹಾಕಿ 1 ವಿಜಿಲ್ ಬರುವವರೆಗೆ ಕೂಗಿಸಿ. ಈಗ ಬೆಂದಿರುವ ಗೆಣಸಿನ ಸಿಪ್ಪೆಯನ್ನು ತೆಗೆದಿಟ್ಟುಕೊಳ್ಳಿ. ಈಗ ಒಂದು ಪ್ಯಾನ್ನಲ್ಲಿ ಬೆಲ್ಲವನ್ನು ಹಾಕಿ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕರಗಿಸಿ. ಈಗ ಬೆಲ್ಲ ಕರಗಿದ ಮೇಲೆ ಬೇಯಿಸಿರುವ ಗೆಣಸನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಈಗ ಹಲ್ವಾ ಹದ ಬರುವವರೆಗೆ ಬೇಯಿಸಿಕೊಳ್ಳಿ. ಈಗ ಗೆಣಸಿನ ಹಲ್ವಾ ಸವಿಯಲು ರೆಡಿ. ಗೆಣಸಿನ ಹಲ್ವಾ ಮಾಡೋ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.